ಅಸೆಂಡಿಂಗ್ ಆರ್ಡರ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಇದ್ರ ಬಗ್ಗೆ ನಾವೀಗ ನೋಡೋಣ. ಅಸೆಂಡಿಂಗ್ ಆರ್ಡರ್ ಅಂತಂದರೆ ನಾವು ಏರಿಕೆ ಕ್ರಮದಲ್ಲಿ ಅಂದರೆ ಚಿಕ್ಕದಿಂದ ದೊಡ್ಡದು ಬರ್ತಾ ಹೋಗ್ತೀವಲ್ಲ ಅದನ್ನ ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಿ. ಡಿಸೆಂಡಿಂಗ್ ಆರ್ಡರ್ ಅಂದರೆ ದೊಡ್ಡದ್ರಿಂದ ಚಿಕ್ಕದು ಅಂದರೆ ಇಳಿಸ್ಕೊಂಡು ಹೋಗೋದು, ಇಳಿಕೆ ಕ್ರಮ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಇದನ್ನ ಆರೋಹಣ ಅಂತೀವಿ, ಡಿಸೆಂಡಿಂಗ್ ಆರ್ಡರ್ನ ಅವರೋಹಣ ಅಂತ ಕರಿತೀವಿ. ಹಾಗೆ ಏರಿಕೆ ಕ್ರಮ, ಇಳಿಕೆ ಕ್ರಮ ಅಂತಲೂ ಕೂಡ ಕರಿತೀವಿ. ಇನ್ನು ಅಸೆಂಡಿಂಗ್ ಆರ್ಡರ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್. ಸೊ ಏನಂತಂದರೆ ಸಿಂಪಲ್ ನೋಡಿ, ಈಗ ಸಿಂಪಲಾಗಿ ನಂಬರೇ ತೊಗೊಳ್ತೀನಿ. 2, 7, 12, 18 ಅಂತ 4 ನಂಬರ್ಸ್ ಇದೆ ಅಂತ ತೊಗೊಳ್ಳೋಣ. ಈಗ ಅಸೆಂಡಿಂಗ್ ಆರ್ಡರ್ ಅಂತಂದರೆ ಫಸ್ಟು ಚಿಕ್ಕ ನಂಬರ್ ತೊಗೊಳ್ಳೋದು. ಇದು ಚಿಕ್ಕದು ಯಾವುದು 2, ಅದಾದಮೇಲೆ ಯಾವುದು 7, ಅದಾದಮೇಲೆ 12, ಅದಾದಮೇಲೆ 18. ಡಿಸೆಂಡಿಂಗ್ ಆರ್ಡರ್ ಅಂತಂದರೆ ಇದು 4 ದೊಡ್ಡದು ಯಾವುದು 18, ಅದಾದಮೇಲೆ 12, ಅದಕ್ಕಿಂತ ಚಿಕ್ಕದು 7, ಅದಕ್ಕಿಂತ ಚಿಕ್ಕದು 2. ಈ ರೀತಿ ಇಳಿಸ್ಕೊಂಡು ಹೋಗ್ತಕ್ಕಂಥದ್ದು, ಇದನ್ನು ನಾವು ಡಿಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಓಕೆ, ಇದು ಸಿಂಪಲಾಗಿ ನಂಬರ್ ತೊಗೊಂಡಿದ್ದೀನಿ. ಇದೇ ಫ್ರ್ಯಾಕ್ಷನ್ ಇತ್ತು ಅಂತಂದರೆ ಯಾವ ರೀತಿ ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ನ ಗುರ್ತಿಸೋದು ಅಂತಕ್ಕಂಥದ್ದನ್ನ ನೋಡೋಣ. ಈಗ ನೋಡಿ, ಫ್ರ್ಯಾಕ್ಷನಲ್ಲಿ ನಾವು 3 ರೀತಿ ಅಬ್ಸರ್ವ್ ಮಾಡಬೇಕು. ಒಂದು, ಡಿನಾಮಿನೇಟರ್ ಏನಾದರೂ ಈಕ್ವಲ್ ಇದೆಯಾ, ಛೇದಗಳೇನಾದ್ರು ಸಮ ಇದೆಯಾ ಅಂತ ನೋಡಬೇಕು ಒಂದು. ಎರಡನೇದು, ಇಲ್ಲ ಅಂಶಗಳೇನಾದ್ರು ಸಮ ಇದೆಯಾ ಅಂತ ನೋಡಬೇಕು. ಸೊ ಛೇದಗಳು ಸಮ ಇದ್ದರೂ ಈಸಿ, ಅಂಶಗಳು ಸಮ ಇದ್ದರೂ ಈಸಿ. ಅಂದರೆ ಡಿನಾಮಿನೇಟರ್ ಸೇಮ್ ಇದ್ದರೂ ಈಸಿ, ನ್ಯೂಮನೇಟರ್ ಸೇಮ್ ಇದ್ದರೂ ಈಸಿ. ಓಕೆ, ಅದು ಬಿಟ್ಟು ಏನಾದ್ರು ಚೇಂಜಸ್ ಇತ್ತು ಅಂತಂದರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನೋಡಿ, ಡಿನಾಮಿನೇಟರ್ ಈಕ್ವಲ್ ಇದೆ. ಓಕೆ, ಡಿನಾಮಿನೇಟರ್ ಈಕ್ವಲ್ ಇತ್ತು ಅಂತಂದರೆ ನ್ಯೂಮನೇಟರಲ್ಲಿ ಯಾವ ನಂಬರ್ ಚಿಕ್ಕದಿದ್ದರೆ ಅದ್ರ ವ್ಯಾಲ್ಯೂ ಚಿಕ್ಕೆ, ಸ್ಮಾಲ್, ದೊಡ್ಡದಿದ್ದರೆ ಅದ್ರ ವ್ಯಾಲ್ಯೂ ಕೂಡ ದೊಡ್ಡದೇನೆ. ಓಕೆ, ಸೊ ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ಡಿನಾಮಿನೇಟರ್ ಸೇಮ್ ಇತ್ತು ಅಂತಂದರೆ ನ್ಯೂಮನೇಟರಲ್ಲಿ ಚಿಕ್ಕದಿದ್ದರೆ ಅದ್ರ ವ್ಯಾಲ್ಯೂ ಚಿಕ್ಕದೇನೆ, ದೊಡ್ಡದಿದ್ದರೆ ಅದ್ರ ವ್ಯಾಲ್ಯೂ ದೊಡ್ಡದು. ಓಕೆ, ಈಗ ಅಸೆಂಡಿಂಗ್ ಆರ್ಡರ್ ಬರೀಬೇಕು, ಈಸಿ ನೋಡಿ. ಸೊ ಇದು ಚಿಕ್ಕದು. ಓಕೆ, ಇದು ಚಿಕ್ಕದು ಬರುತ್ತೆ, ಇದಾದಮೇಲೆ ಚಿಕ್ಕದು ಇದು ಬರ್ತದೆ, ಇದಾದಮೇಲೆ ಇದು ಬರುತ್ತೆ, ಇದಾದಮೇಲೆ ಇದು ಬರುತ್ತೆ. ಓಕೆ, ಸೊ ಫಸ್ಟ್ ಯಾವ್ದು ಬರೀಬೇಕು, 1/11, ನೆಕ್ಸ್ಟು 3/11, ಅದರ ನೆಕ್ಸ್ಟು 6/11, ಅದರ ನೆಕ್ಸ್ಟು 7/11. ನೋಡಿ, ಡಿನಾಮಿನೇಟರ್ ಈಕ್ವಲ್ ಇದೆ, ಸೊ ವ್ಯಾಲ್ಯೂ ರೈಸ್ ಆದಂಗೆ ಅದ್ರ ವ್ಯಾಲ್ಯೂ ಕೂಡ ನ್ಯೂಮನೇಟರಲ್ಲಿ ರೈಸ್ ಆದಂಗೆ ಅದ್ರ ವ್ಯಾಲ್ಯೂ ಕೂಡ ರೈಸ್ ಆಗ್ತಾ ಹೋಗುತ್ತೆ. ಸೊ 1, 3, 6, 7. ಡಿಸೆಂಡಿಂಗ್ ಆರ್ಡರ್ ಅಂತಂದರೆ ರಿವರ್ಸ್. ಸೊ ಫಸ್ಟು ದೊಡ್ಡದು ಬರೀಬೇಕು, 7/11, ಅದಾದಮೇಲೆ 6/11, ಅದಾದಮೇಲೆ 3/11, ಅದಾದಮೇಲೆ 1/11. ಸೊ ದಿಸ್ ಈಸ್ ಅಸೆಂಡಿಂಗ್ ಆರ್ಡರ್ ಆ್ಯಂಡ್ ಡಿಸೆಂಡಿಂಗ್. ಸೊ ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ, ಇಲ್ಲ ಅಸೆಂಡಿಂಗ್ ಆರ್ಡರ್ ಕೇಳ್ತಾರೆ, ಇಲ್ಲ ಡಿಸೆಂಡಿಂಗ್ ಆರ್ಡರ್ ಕೇಳ್ತಾರೆ. ನಾನು ಎರಡು ಕೂಡ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇಲ್ಲೂ ಅಷ್ಟೇ ಡಿನಾಮಿನೇಟರ್ ಈಕ್ವಲ್ ಇದೆ. ಸೊ ನಮಗೆ ಈಸಿ ಏನಪ್ಪ ಅಂತಂದರೆ ನ್ಯೂಮನೇಟರಲ್ಲಿ ಚಿಕ್ಕದಿದೆ ಚಿಕ್ಕದೇನೆ, ದೊಡ್ಡದಿದ್ರೆ ದೊಡ್ಡದೇನೆ. ಸೊ ನೋಡಿ, ನ್ಯೂಮನೇಟರಲ್ಲಿ 2 ಇದು ಚಿಕ್ಕದಿದೆ, ಸೊ ಇದು ವ್ಯಾಲ್ಯೂ ಚಿಕ್ಕದು. ಸೊ ಫಸ್ಟ್ ಇದನ್ನ ಬರೀಬೇಕು, 2/7. ಇದಾದಮೇಲೆ ನೆಕ್ಸ್ಟು 4/7. ನೀವು ಯಾವ್ದು ಬರ್ದಾಗೋದು ಅದನ್ನ ಕ್ರಾಸ್ ಮಾಡಿ. ನೆಕ್ಸ್ಟ್ ಉಳಿದಿದ್ರಲ್ಲಿ ಯಾವ್ದು ಚಿಕ್ಕದು, 4/7. ನೆಕ್ಸ್ಟ್ ಉಳ್ಕೊಂಡಿರೋದು ಇವೆರಡರಲ್ಲಿ 5/7, ಉಳ್ಕೊಂಡಿರೋದು 9/7. ನೋಡಿ, ಅಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಂತಂದರೆ ರಿವರ್ಸ್, 9/7, 5/7, 4/7, 2/7. ಅಂದರೆ ದೊಡ್ಡದಿಂದ ಚಿಕ್ಕದು ಮಾಡ್ತಕ್ಕಂಥದ್ದು, ಇದು ಡಿಸೆಂಡಿಂಗ್ ಆರ್ಡರ್. ಹೀಗೆ ಥರ್ಡ್ ಒನ್ ಎಕ್ಸಾಂಪಲ್ ನೋಡೋಣ. ಇಲ್ಲೇನಾಗಿದೆ, ನ್ಯೂಮನೇಟರ್ ಈಕ್ವಲ್ ಆಗಿದೆ, ಡಿನಾಮಿನೇಟರ್ ವೇರಿ ಆಗಿದೆ. ಸೊ ಈ ರೀತಿ ಇದ್ದರೆ ನ್ಯೂಮನೇಟರ್ ಈಕ್ವಲ್ ಆಗಿತ್ತು ಅಂತಂದರೆ ಡಿನಾಮಿನೇಟರ್ಲಿ ಯಾವುದು ಚಿಕ್ಕದಿದೆಯೋ ಅದ್ರ ವ್ಯಾಲ್ಯೂ ಜಾಸ್ತಿ, ಯಾವುದು ದೊಡ್ಡದಿದೆಯೋ ಅದ್ರ ವ್ಯಾಲ್ಯೂ ಕಡಿಮೆ. ನೋಡಿ, ಇದಕ್ಕೆ ಕಂಪೇರ್ ಮಾಡಿದಾಗ ಇದ್ರ ವ್ಯಾಲ್ಯೂ ಕಡಿಮೆ, ಇದು ಚಿಕ್ಕದು, ಇದು ದೊಡ್ಡದು. ಸೊ ಈಗ ಅಸೆಂಡಿಂಗ್ ಆರ್ಡರ್ ಬರೀಬೇಕು, ಫಸ್ಟ್ ಚಿಕ್ಕದು ಬರೀಬೇಕು. ಯಾವ್ದು ಬರೆಯೋಣ, 1/6 ಇಸ್ ದ ಸ್ಮಾಲೆಸ್ಟ್, 1/6. ಇದಾದಮೇಲೆ ನೆಕ್ಸ್ಟು ಇದು ಬಿಡಿ ಇದ್ದಾರೆ 1/4. ನೆಕ್ಸ್ಟ್ ಇದಾದಮೇಲೆ 1/3, ಅದಾದಮೇಲೆ 1/2. ಓಕೆನಾ. ಸೊ ನೋಡಿ,
ವ್ಯಾಲ್ಯೂ ಚಿಕ್ಕದಿದೆ, ಇದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಇದು ದೊಡ್ಡದು. ಸೊ ಅಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಂದರೆ ರಿವರ್ಸ್. ನೋಡಿ 1/2 ಫಸ್ಟ್ ದೊಡ್ಡದು 1/2, ಅದಾದಮೇಲೆ 1/3, ಅದಾದಮೇಲೆ 1/4, ಅದಾದಮೇಲೆ 1/6. ಸೊ ಡಿಸೆಂಡಿಂಗ್ ಆರ್ಡರ್. ಸೊ ನ್ಯೂಮಿನೇಟರ್ ಸೇಮ್ ಇತ್ತು ಅಂದರೆ ನಮ್ಮ ಕೆಲಸ ಈಸಿ. ಹಾಗೆ ಇದಕ್ಕೆ ನೋಡಿ ನೀವೇ ಹೇಳ್ಬೋದು ಈಗ ಆನ್ಸರ್ನ. ಅಸೆಂಡಿಂಗ್ ಆರ್ಡರ್ ಫಸ್ಟ್ ಚಿಕ್ಕದು ಬರೀಬೇಕು. ನ್ಯೂಮಿನೇಟರ್ ಈಕ್ವಲ್ ಆಗಿದೆ, ಯಾವ್ದು ದೊಡ್ಡ ನಂಬರ್ ಇದೆಯೋ ಡಿನಾಮಿನೇಟರ್ ಅದ್ರ ವ್ಯಾಲ್ಯೂ ಚಿಕ್ಕದು. ಸೊ ಇದು ಚಿಕ್ಕದು 6/17 ಇದು. ಇದಾದಮೇಲೆ 6/11 ಇದು. ಇದಾದಮೇಲೆ 6/9. ಇದಾದಮೇಲೆ ಉಳ್ಕೊಂಡದು 6/5. ಓಕೆ. ಸೊ ಚಿಕ್ಕದು, ಇದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಇದು ದೊಡ್ಡದು. ಸೊ ಅಸೆಂಡಿಂಗ್. ಡಿಸೆಂಡಿಂಗ್ ಆರ್ಡರ್ ಅಂದರೆ ರಿವರ್ಸ್. ಫಸ್ಟ್ ದೊಡ್ಡದು ಬರೀಬೇಕು. ಯಾವ್ದು ದೊಡ್ಡದು ಅಂದರೆ 6/5 ಇಸ್ ದ ಬಿಗ್ಗೆಸ್ಟ್. 6/5, ನೆಕ್ಸ್ಟ್ 6/9, ನೆಕ್ಸ್ಟ್ 6/11, ನೆಕ್ಸ್ಟ್ 6/17. ಫಿನಿಶ್ ಡಿಸೆಂಡಿಂಗ್ ಆರ್ಡರ್. ಸೊ ಇದಕ್ಕೆ ಏನು ಗೊತ್ತಾಯಿತು? ಡಿನಾಮಿನೇಟರ್ ಈಕ್ವಲ್ ಇದ್ದರೂ ಈಸಿ, ನ್ಯೂಮಿನೇಟರ್ ಈಕ್ವಲ್ ಇದ್ದರೂ ಈಸಿ. ಅಕಸ್ಮಾತ್ ಏನಾದ್ರು ಡಿನಾಮಿನೇಟರು ಈಕ್ವಲ್ ಇಲ್ಲ, ನ್ಯೂಮಿನೇಟರು ಈಕ್ವಲ್ ಇಲ್ಲ ಅಂದರೆ ಅವಾಗ ಏನು ಮಾಡಬೇಕು ನೋಡಿ, ಸಿಂಪಲ್. ಇದನ್ನು ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಣ. ಆಲ್ರೆಡಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಡೆಸಿಮಲ್ ಫಾರ್ಮ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ. ಡೆಸಿಮಲ್ ಫಾರ್ಮ್ ಕನ್ವರ್ಟ್ ಮಾಡಬೇಕಾದ್ರೆ ಡಿನಾಮಿನೇಟರಿಂದ ನ್ಯೂಮಿನೇಟರ್ನ ಡಿವೈಡ್ ಮಾಡಬೇಕು. ಓಕೆ. ಡಿವೈಡ್ ಮಾಡಬೇಕಾದ್ರೆ ನಾವು ಪಾಯಿಂಟ್ ಆದಮೇಲೆ 2+ ಇರೋ ಥರ ನೋಡ್ಕೊಳ್ಳೋಣ. ನೋಡಿ 5ಇಂದ 4ನ ಡಿವೈಡ್ ಮಾಡಬೇಕು. 5ಇಂದ 4 ಡಿವೈಡ್ ಆಗಲ್ಲ. ಏನು ಮಾಡೋಣ? ಪಾಯಿಂಟ್ ಇಡ್ತೀನಿ. ಪಾಯಿಂಟ್ ಇಡ್ತಿದ್ದಂಗೆ ಇದ್ರ ವ್ಯಾಲ್ಯೂ 4 ಪಕ್ಕ ಒಂದು 0 ಬಂದ್ಬಿಡುತ್ತೆ, 40 ಆಗುತ್ತೆ. 5ಇಂದ 40 ಡಿವೈಡ್ ಮಾಡಿದ್ರೆ 5 ಟೇಬಲ್ 40 ತನಕ 5 8s. ಸೊ ದಿಸ್ ವ್ಯಾಲ್ಯೂ ಇಸ್ 0.8. ಸೊ ಡೆಸಿಮಲ್ ಪಾಯಿಂಟ್ ಆದಮೇಲೆ ನನಗೆ 2+ ಇರೋ ಥರ ನೋಡ್ಕೊಳ್ಳೋಣ. ಹಾಗಾಗಿ ನಾನು ಒಂದು ಎಕ್ಸ್ಟ್ರಾ 0ನ ಎಷ್ಟು 0 ಬೇಕಾದ್ರೂ ಹಾಕ್ಬೋದು, ಒಂದು 0 ಹಾಕ್ಕೊಂಡು ನಾನು 0.80 ಅಂತ ಮಾಡ್ಕೊತೀನಿ. ಓಕೆ. ಇದ್ರ ವ್ಯಾಲ್ಯೂ 0.80. ನೆಕ್ಸ್ಟ್ ಇದನ್ನು ಡೆಸಿಮಲ್ ಫಾರ್ಮ್ ಬರೆದ್ರೆ 2ಇಂದ 3ನ ಡಿವೈಡ್ ಮಾಡಬೇಕು. ಸೊ 2ಇಂದ 3 ಡಿವೈಡ್ ಆಗುತ್ತೆ ನೋಡಿ. 2 1s 2, 2 1s 2. ಎಷ್ಟು ಉಳಿತು? 1 ಉಳಿತು. 1 ಇದೆ, ಪಾಯಿಂಟ್ ಇಟ್ಟರೆ ಅದರ ಪಕ್ಕ ಒಂದು 0, 10 ಆಯಿತು. 2 ಟೇಬಲ್ 10 ತನಕ 2 5s. ಸೊ ದಿಸ್ ವ್ಯಾಲ್ಯೂ ಈಸ್ 1.5. ಸೊ ಪಾಯಿಂಟ್ ಆದಮೇಲೆ 2+ ಬೇಕು, ಅದಕ್ಕೋಸ್ಕರ ನಾನು ಒಂದು 0ನ ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ, 1.50 ಅಂತ ಮಾಡ್ಕೊತೀನಿ. ಸೊ ಈಗ ನೋಡಿ 3ಇಂದ 4 ಡಿವೈಡ್ ಮಾಡಬೇಕು. ಡಿವೈಡ್ ಆಗುತ್ತಾ? ಎಸ್. 3 1s 3, 3 1s 3 ಆಯಿತು. ನೆಕ್ಸ್ಟ್ ಉಳಿತು 1 ಉಳಿತು. ಸೊ ಪಾಯಿಂಟ್ ಇಟ್ಟೆ 10 ಆಯಿತು. 3 ಟೇಬಲ್ 10 ತನಕ 3 3s 9, 3 3s 9. ಸೊ 1 ಉಳಿತು, ಮತ್ತೆ 0 ಹಾಕ್ಕೊಂಡೆ 3 3s 9. ಸೊ 1.333 ಅಂತ ಬರುತ್ತೆ. ನನಗೆ 2+ ಬೇಕು, ಹಾಗಾಗಿ 1.33ಗೆ ಸ್ಟಾಪ್ ಮಾಡಿದ್ದೀನಿ. ನೆಕ್ಸ್ಟ್ 6ಇಂದ 5, 6ಇಂದ 5 ಡಿವೈಡ್ ಆಗಲ್ಲ, ಪಾಯಿಂಟ್ ಇಟ್ಟೆ 0 ಪಾಯಿಂಟ್ ಹಾಕ್ಕೊಂಡ್ರೆ ಇದು ವ್ಯಾಲ್ಯೂ 50 ಆಗುತ್ತೆ. 6 ಟೇಬಲ್ 50 ತನಕ 6 8s 48. ಓಕೆ. 6 8s 48. 2 ಉಳಿತು, 2 ಪಕ್ಕ ಮತ್ತೆ ಇನ್ನೊಂದು 0 ಹಾಕೊಂಡ್ರೆ 20 ಆಗುತ್ತೆ. 6 3s. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಈಗ ನೋಡಿ ಇದು ಡೆಸಿಮಲ್ ಫಾರ್ಮ್ ಕನ್ವರ್ಟ್ ಮಾಡಿದ್ದೀನಿ. ನನಗೆ ವ್ಯಾಲ್ಯೂ ಕಂಪೇರ್ ಮಾಡೋದಕ್ಕೆ ಈಸಿ ಆಗೋಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಪಾಯಿಂಟ್ನ ರಿಮೂವ್ ಮಾಡಿಬಿಟ್ಟು ಬರಿತಾ ಇದ್ದೀನಿ. ಸೊ ಪಾಯಿಂಟ್ ರಿಮೂವ್ ಮಾಡಿದ್ರೆ ಇದು 080 ಆಗುತ್ತೆ, ಇದು ವ್ಯಾಲ್ಯೂ 80 ಆಗುತ್ತೆ. ಇದು 1 ಪಾಯಿಂಟ್ ರಿಮೂವ್ ಮಾಡಿದ್ರೆ 150 ಆಗುತ್ತೆ, 150 ಅಂದರೆ 150 ಅಂತ ಅಂದ್ಕೊಳ್ಳೋಣ. ಇದು ಪಾಯಿಂಟ್ ರಿಮೂವ್ ಮಾಡಿದ್ರೆ 133 ಅಂತ ಬರುತ್ತೆ, ಅಂದರೆ 133 ಅಂತ ಅಂದ್ಕೊಳ್ಳೋಣ. ಇದು ಪಾಯಿಂಟ್ ರಿಮೂವ್ ಮಾಡಿದ್ರೆ 83 ಆಗುತ್ತೆ, ಸೊ 83 ಅಂತ ಅಂದ್ಕೊಳ್ಳೋಣ. ಸೊ ಇದನ್ನು ಏನಕ್ಕೆ ನಾನು ಈ ಥರ ಬರ್ಕೋತಾ ಇದ್ದೀನಿ ಅಂದರೆ ನನಗೆ ಕಂಪೇರ್ ಮಾಡೋದಕ್ಕೆ ಈಸಿಯಾಗಿ ಅಂತ. ಸೊ ಈಗ ನೋಡಿ ಈಸಿ ಆಗಿರ್ಬೋದು. ಇದರಲ್ಲಿ ಯಾವ್ದು ಚಿಕ್ಕದು? 80. ಇದು ಚಿಕ್ಕದು, ಇದು ಫಸ್ಟ್ ಚಿಕ್ಕದು. ಇದಾದಮೇಲೆ ಇದಕ್ಕಿಂತ ಒಂಚೂರು ದೊಡ್ಡದು ಅಂದರೆ ಇದು ಸೆಕೆಂಡ್ ಒನ್. ಇದಾದಮೇಲೆ ನೆಕ್ಸ್ಟ್ ಇದು ಥರ್ಡ್ ಒನ್. ಇದಾದಮೇಲೆ ಇದು ಫೋರ್ತ್ ಒನ್. ನೋಡಿ ಈಗ ನಾವು ಈಸಿಯಾಗಿ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ನ ಬರಿಬೋದು. ನೋಡಿ ಅಸೆಂಡಿಂಗ್ ಆರ್ಡರ್ ಬರಿತೀನಿ. ಫಸ್ಟ್ ಯಾವ್ದು ಬರೀಬೇಕು? ಲೋಯೆಸ್ಟ್, ತುಂಬ ಚಿಕ್ಕದು ಯಾವುದಿದೆ ಇದರಲ್ಲಿ? ತುಂಬ ಚಿಕ್ಕದು ಅಂದರೆ 4/, ನೋಡಿ 80. 80ಗೆ ಸಂಬಂಧಪಟ್ಟಿದ್ದ ಫ್ರ್ಯಾಕ್ಷನ್ ಅದು 80 ಬರೆಯೋಂಗಿಲ್ಲ ಇಲ್ಲಿ, ಅದ್ರಿಗೆ ಸಂಬಂಧಪಟ್ಟಿದ್ದ ಫ್ರ್ಯಾಕ್ಷನ್ ಬರೀಬೇಕು. ಸೊ 4/5, 4/5. ನೆಕ್ಸ್ಟ್ ಯಾವುದು? 83. 83 ಅಂದರೆ 5/6. ನೆಕ್ಸ್ಟ್ ಯಾವುದು? 133. 133 ಅಂದರೆ 4/3. ನೆಕ್ಸ್ಟ್ ಯಾವುದು? 150 ಅಂದರೆ 3/2. ಸೊ ನೋಡಿ ಅಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಂದರೆ ರಿವರ್ಸ್ ಮಾಡ್ಕೊಳ್ಳೋಣ ಅಷ್ಟೇ. ನೋಡಿ ಡಿಸೆಂಡಿಂಗ್ ಆರ್ಡರ್ ರಿವರ್ಸ್ 3/2 ದೊಡ್ಡದು.
ಇದಕ್ಕಿಂತ ಚಿಕ್ಕದು 4/3, ನೆಕ್ಸ್ಟು 5/6, ನೆಕ್ಸ್ಟು 4/5. ಸೊ ಇದು ಡಿಸೆಂಡಿಂಗ್ ಆರ್ಡರ್. ಸೊ ನಾವು ಈಸಿಯಾಗಿ ಈ ರೀತಿ ಏನಿಲ್ಲ, ಸಿಂಪಲ್ ಫ್ರ್ಯಾಕ್ಷನಲ್ಲಿ ಏನಾದ್ರು ಡಿನಾಮಿನೇಟ್ರು ಸೇಮ್ ಇಲ್ಲ, ನ್ಯೂಮಿನೇಟರು ಸೇಮ್ ಇಲ್ಲ ಅಂತಂದರೆ ಅದನ್ನ ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊಂಬಿಟ್ಟು ಪಾಯಿಂಟ್ ರಿಮೂವ್ ಮಾಡೋದು. ಈ ಪಾಯಿಂಟ್ ರಿಮೂವ್ ಮಾಡೋದು ಕಂಪೇರ್ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಸೊ ಈಸಿಯಾಗಿ ಕಂಪೇರ್ ಮಾಡಿಬಿಟ್ಟು ನಾವು ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಅಂತ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ತೊಗೋತೀನಿ ನೋಡಿ, ನೋಡೋಣ ಇದಕ್ಕೆ ಆನ್ಸರ್ ಹೇಳಿ ನೀವೇನು. 5/2 ಅಂತ ಇದೆ. ಸೊ 2 ಇಂದ 5 ಡಿವೈಡ್ ಮಾಡಿದ್ರೆ 2 2s 4, 1 ಉಳಿತು, ಪಾಯಿಂಟ್ ಇಟ್ಟೆ, 10 ಆಯಿತು, 5 2.5 ಬರುತ್ತೆ, ಒಂದು ಎಕ್ಸ್ಟ್ರಾ 0 ಹಾಕ್ಕೊಂಡು 2.50 ಮಾಡ್ಕೊತೀನಿ. ಸೊ ಇದು ವ್ಯಾಲ್ಯೂ ಡೆಸಿಮಲ್ ಫಾರ್ಮ್ 2.50. 15ಇಂದ 7 ಡಿವೈಡ್ ಆಗಲ್ಲ, ಪಾಯಿಂಟ್ ಇಟ್ಕೊಂಡೆ. 15 ಟೇಬಲ್ 7, ಇದು 70 ಆಯಿತು. 15 ಟೇಬಲ್ 70 ತನಕ ಹೇಳ್ಕೊಂಡ್ರೆ 15 4s 60. ಸೊ 10 ಉಳೀತು, 10 ಪಕ್ಕ ಒಂದು 0 ಹಾಕ್ಕೊಂಡ್ರೆ 100 ಆಗುತ್ತೆ. 15 6 90. ಸೊ 0.46 ಆಯಿತು ಇದ್ರ ವ್ಯಾಲ್ಯೂ. ನೆಕ್ಸ್ಟ್ ಇದು ನೋಡಿ 11/20 ಅಂತ ಇದೆ, ಡಿವೈಡ್ ಆಗಲ್ಲ, ಪಾಯಿಂಟ್ ಇಟ್ಟೆ, ಪಾಯಿಂಟ್ ಇಟ್ಕೊಂಡ್ರೆ ಇದು 110 ಆಯಿತು. 20 ಟೇಬಲ್ 110 ತನಕ 25s 100 ಹೋದರೆ ಇನ್ನು 10 ಉಳಿಯುತ್ತೆ, 10 ಪಕ್ಕ ಒಂದು 0, 100 5s 0.55. ಸೊ ನಿಮ್ಗೆ ಈ ರೀತಿ ಡಿವೈಡ್ ಮಾಡೋದು ಅರ್ಥ ಆಗ್ತಾಯಿಲ್ಲ ಅಂತಂದರೆ 20ಇಂದ 11 ಮಾಮೂಲಿ ಬರ್ಕೊಂಡು ಕಾಮನ್ ಮೆಥಡ್ ಏನಿದೆ ಅದರಲ್ಲಿ ನೀವು ಬೇಕಾದ್ರೆ ಡಿವೈಡ್ ಮಾಡಿಬಿಟ್ಟು ಆನ್ಸರ್ನ ಬರಿಬೋದು, ನೋ ಪ್ರಾಬ್ಲಮ್. ನೆಕ್ಸ್ಟ್ ನೋಡಿ 300/500 ಅಂತ ಇದೆ. ಇಲ್ಲೇನು ಮಾಡ್ತೀನಿ, 20 ಕ್ಯಾನ್ಸಲ್ ಮಾಡಿಬಿಟ್ಟು ಇದನ್ನ ಲೋಯೆಸ್ಟ್ ಫಾರ್ಮ್ ತಗೊಂಬರ್ತೀನಿ. ಸೊ ಏನಾಗುತ್ತೆ ಇವಾಗ 3/5 ಅಂತ ಅರ್ಥ. ಇದ್ರ ವ್ಯಾಲ್ಯೂ 3/5. ಈಗ 5ಇಂದ 3ನ ಡಿವೈಡ್ ಮಾಡಿರಾಯ್ತು. 5ಇಂದ 3 ಡಿವೈಡ್ ಆಗಲ್ಲ, ಪಾಯಿಂಟ್ ಇಟ್ಟೆ, ಎಷ್ಟಾಯಿತು 30 ಆಯಿತು. ಸೊ 5 ಟೇಬಲ್ 30 ತನಕ, 5 6 30. ನೆಕ್ಸ್ಟು ಕಂಪ್ಲೀಟ್ ಆಯಿತು. ನನಗೆ 2 ಡಿಜಿಟ್ ಬೇಕಲ್ಲ, ಹಾಗಾಗಿ ಇಲ್ಲಿ ಒಂದು 0 ಹಾಕ್ಕೊಂಡು ಡಿಜಿಟ್ಸ್ನ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಈಗ ಕಂಪ್ಯಾರಿಸನ್ ಮಾಡೋದಕ್ಕೋಸ್ಕರ ನಾನು ಪಾಯಿಂಟ್ನ ರಿಮೂವ್ ಮಾಡಿದ್ರೆ ಇದ್ರ ವ್ಯಾಲ್ಯೂ 250 ಅಂತ ಆಗುತ್ತೆ, ಇದ್ರ ವ್ಯಾಲ್ಯೂ 46 ಅಂತ ಆಗುತ್ತೆ, ಇದು 55 ಆಗುತ್ತೆ, ಇದು 60 ಆಗುತ್ತೆ. ನೋಡಿ ಈಗ ಅಸೆಂಡಿಂಗ್ ಆರ್ಡರ್ ಸ್ಮಾಲೆಸ್ಟ್ ಯಾವ ಸ್ಮಾಲ್ ಇದರಲ್ಲಿ 46, ಇದಕ್ಕೆ ಸಂಬಂಧಪಟ್ಟ ಫ್ರ್ಯಾಕ್ಷನ್ ಇದು 7/15. ನೆಕ್ಸ್ಟ್ 55, ಇದಕ್ಕೆ ಸಂಬಂಧಪಟ್ಟ ಫ್ರ್ಯಾಕ್ಷನ್ 11/20. ನೆಕ್ಸ್ಟ್ ಬಂದರೆ 60, ಇದಕ್ಕೆ ಸಂಬಂಧಪಟ್ಟಿದ್ದು 300/500. ನೆಕ್ಸ್ಟ್ ಇದು 5/2, ಇದು ಅಸೆಂಡಿಂಗ್ ಆರ್ಡರ್. ಸೊ ಡಿಸೆಂಡಿಂಗ್ ಆರ್ಡರ್ ಅಂತಂದರೆ ಸೇಮ್ ರಿವರ್ಸ್. ಸೊ 5/2, 300/500, 11/20, 7/15 ಡಿಸೆಂಡಿಂಗ್ ಆರ್ಡರ್ ಆಯಿತು. ಓಕೆ, ಸೊ ಈ ರೀತಿ ಫ್ರ್ಯಾಕ್ಷನಲ್ಲಿ ಏನೇ ಕೊಟ್ಟರು, ಯಾವ ರೀತಿ ಕೊಟ್ಟರು ಕೂಡ ನಾವು ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ನ ಈಸಿಯಾಗಿ ಬರಿಬಹುದು. ನೆಕ್ಸ್ಟ್ ನೋಡಿ, ಇಲ್ಲಿಗೆ ಬಂದರೆ ಈ ಥರ ಕೂಡ ಡೆಸಿಮಲ್ ಫಾರ್ಮಲ್ಲೇ ಕೊಟ್ಬಿಡ್ತಾರೆ. ಡೆಸಿಮಲ್ ಫಾರ್ಮಲ್ಲಿ ಕೊಟ್ಬಿಟ್ಟು ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಕೇಳ್ತಾರೆ. ಇದು ಅಷ್ಟೇ, ಇದು ಇನ್ನೂ ಈಸಿ ಇದು. ಸೊ ಪಾಯಿಂಟ್ ಆದಮೇಲೆ 3 ಡಿಜಿಟ್ ಇದೆ. ಓಕೆ, ಎಲ್ಲದು 3 ಡಿಜಿಟ್ ಬರೋಂಗೆ ಬರ್ಕೊಳ್ಳೋಣ. ನೋಡಿ ಇದು ಆ್ಯಸ್ ಇಟ್ ಈಸ್ 3 ಡಿಜಿಟ್ ಹಾಗೆ ಅಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇಲ್ಲಿ 2 ಡಿಜಿಟ್ ಇದೆ. ಸೊ ಎಕ್ಸ್ಟ್ರಾ ಒಂದು 0 ಹಾಕೊಂಡು 3 ಡಿಜಿಟ್ ಮಾಡ್ಕೊಳ್ಳೋಣ. ನೋಡಿ 0.350. ಓಕೆ, ನೆಕ್ಸ್ಟ್ ಇಲ್ಲಿ 0.4 ಇದೆ, ಎಕ್ಸ್ಟ್ರಾ 20 ಹಾಕ್ಕೊಂಡ್ರೆ 3 ಡಿಜಿಟ್ ಆಗುತ್ತೆ, ಡಿಜಿಟ್ಸ್ ಕಂಪ್ಲೀಟ್. ನೆಕ್ಸ್ಟ್ ಇಲ್ಲಿ 0.51 ಇದೆ, ಎಕ್ಸ್ಟ್ರಾ ಒಂದು 0 ಹಾಕ್ಕೊಂಡ್ರೆ 3. ಏನಕ್ಕೆ 0 ಹಾಕೋತೀನಿ ಅಂದರೆ ಕಂಪ್ಯಾರಿಸನ್ ಈಸಿ ಆಗಲಿ ಅಂತ. ನೋಡಿ ಎಲ್ಲ ಪಾಯಿಂಟ್ ಆದಮೇಲೆ 3 ಡಿಜಿಟ್ ಇದೆ. ಸೊ ಇದನ್ನು ನಾನು ಪಾಯಿಂಟ್ ರಿಮೂವ್ ಮಾಡಿದ್ರೆ ಇದನ್ನು 303 ಅಂದ್ಕೊಳ್ಳೋಣ, ಇದು 350 ಅಂದ್ಕೊಳ್ಳೋಣ, ಇದು 400 ಅಂದ್ಕೊಳ್ಳೋಣ, ಇದು 510 ಅಂದ್ಕೊಳ್ಳೋಣ. ಸೊ ಈಗ ನೋಡಿ ಈಸಿಯಾಗಿ ಹೇಳ್ಬೋದು. ಸೊ ಅಸೆಂಡಿಂಗ್ ಆರ್ಡರ್ ಅಂತಂದರೆ ಫಸ್ಟ್ ಚಿಕ್ಕದು, ಎಷ್ಟೊಂದು ಚಿಕ್ಕದು ಯಾವುದಿದೆ 303. ಇದಕ್ಕೆ ಸಂಬಂಧಪಟ್ಟಿದ್ದು ಡೆಸಿಮಲ್ ಯಾವುದು 0.303. ನೆಕ್ಸ್ಟ್ ಬಂದರೆ ಇದು ಮುಗೀತು. ನೆಕ್ಸ್ಟ್ ಬಂದರೆ 350ಗೆ ಸಂಬಂಧಪಟ್ಟಿದ್ದು ಯಾವುದು 0.35. ನೆಕ್ಸ್ಟ್ ಬಂದರೆ 400 ಸಂಬಂಧಪಟ್ಟಿದ್ದು ಯಾವುದು 0.4. ನೆಕ್ಸ್ಟ್ ಬಂದರೆ 510, ಇದಕ್ಕೆ ಸಂಬಂಧಪಟ್ಟಿದ್ದು ಯಾವುದು 0.51. ನೋಡಿ ಆ್ಯಕ್ಚುಲಾಗಿ ಆನ್ಸರ್ ಅವರೇ ಅಸೆಂಡಿಂಗ್ ಆರ್ಡರ್ ಕೊಟ್ಟಿದ್ದಾರೆ, ಬಟ್ ಎಲ್ಲದೂ ಈ ರೀತಿ ಈಸಿ ಇರಲ್ಲ. ಓಕೆ, ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್ ಅಂತಂದರೆ ಇದೇ ರಿವರ್ಸ್ ಬರ್ಕೊಂಬಾರೆ 0.51, 0.4, 0.35,
0.303.